ಅವರಿಗೆ ಜಾಸ್ತಿ ಹುಡ್ಕೊಂಬರೋದು ಬೇಸ್ ವಾಯ್ಸ್ ಹಾಡುಗಳ ಅಥವಾ ಲವ್ ಸಾಂಗ್ಗಳ ಹೆಂಗೆ ನಿಮಗೆ ಅನ್ಸ್ತದೆ ನಿಮಗೆ ನನಗೆ ಈ ರೀತಿಯ ಹಾಡು ಹಾಡೋದಕ್ಕೆ ತುಂಬಾ ಸುಲಭ. ನನಗೆ ಮೊದಲು ಸಿಕ್ಕಾಪಟ್ಟೆ ಮೆಲಡೀಸ್ ಸಿಗ್ತಾ ಇತ್ತು, ಓಕೆ ಈಗಲೂ ಸಿಗ್ತಾ ಇವೆ. ಮೊನ್ನೆ ನಾನಿನ್ನ ಬಿಡಲಾರೆ ಅಂತ ಒಂದು ಸಿನಿಮಾಗಳು ಹಾಡಿದ್ದೆ. ಸೊ ಈಗ ನೆಕ್ಸ್ಟ್ ಕೂಡ ಒಂದಷ್ಟು ಮೆಲಡೀಸ್ ಹಾಡಿದ್ದೀನಿ. ಆದರೆ ಅದು ಫಾರ್ಚುನೇಟ್ಲಿ ಅದೇನಾಗ್ತದೆ ಒಂದೊಂದ್ಸರ್ತಿ ನಮ್ದು ಈ ಇಂಟ್ರಡಕ್ಷನ್ ಸಾಂಗ್ ಅಂತ ಇರುತ್ತಲ್ಲ, ಅದು ಬೇಗ ರೀಚ್ ಆಗತ್ತೆ ಸರ್. ಕರೆಕ್ಟ್. ಈಗ ಹೆಂಗಾಗತ್ತೆ ಅಂದ್ರೆ ಅದೊಂಥರ ಅಲೆ ತರ, ಅದು ದೊಡ್ಡ ಸುನಾಮಿ ಅಲೆ ತರ. ಅದು ಒಂದ್ಸರ್ತಿ ರಪ್ ಅಂತ ಹಂಗೆ ಹೊಡೆದ್ರೆ ಅದು ಹೋಗ್ತಾ ಇರತ್ ಮುಂದಕ್ಕೆ. ಸೊ ಅದು ಬೇಗ ರೀಚ್ ಆಗತ್ತೆ. ಇದು ಸೆಲೆ ತರ, ಇದು ಯಾವುದು ಮೆಲಡಿಗಳು, ಅದು ನೀಟಾಗಿ ಒಂದಷ್ಟು ಏನೋ ಸಿಟೀಸ್ನ ದಾಟ್ಕೊಂಡು ಸಾಗರ ಸೇರುತ್ತೆ. ಸೊ ಹಾಗಾಗಿ ಅದು ಸ್ವಲ್ಪ ಟೈಮ್ ತಗೊಳತ್ತೆ. ಬಟ್ ಡಿಮ್ಯಾಂಡ್ ಅನ್ನೋದು ಎರಡಕ್ಕೂ ಇದೆ. ಬಟ್ ಈಗ ಮುಂದೆ ಅವ್ರಿಗೆ ಜನ ಇಷ್ಟಪಡ್ತಾ ಇರೋದು ಟೈಟಲ್ ಟ್ರ್ಯಾಕ್ಸ್, ಅಂದರೆ ಮಾಸ್ ಸಾಂಗ್ಸ್ ಬೇಸಿಕ್ಲಿ.